ನಮಸ್ತೆ, ಶುಭೋದಯ. ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ರೂಪಾ ಚಂದ್ರು. ರಾಜ್ಯದಲ್ಲಿ ರೆಸಾರ್ಟ್ಗೂ ರಾಜಕೀಯಕ್ಕೂ ಬಿಡಲಾರದ ನಂಟಿದೆ. ಈಗ ಮತ್ತದೇ ರೆಸಾರ್ಟ್ ರಾಜಕೀಯ ಶುರುವಾಗುವ ಎಲ್ಲಾ ಲಕ್ಷಣಗಳು ಕಾಣ್ತವೆ. ಇದಕ್ಕೆ ಮುಖ್ಯ ಕಾರಣ ವಿಧಾನ ಪರಿಷತ್ನ ಚುನಾವಣೆ. ಒಂದು ಸ್ಥಾನಕ್ಕಾಗಿ ಕಾಂಗ್ರೆಸ್ ಮತ್ತು ಜೆಡಿಎಸ್ ನಡುವೆ ಬಿಗ್ ಫೈಟ್ ನಡೆದಿದ್ದು, ಶಾಸಕರು ಮತ್ತೆ ರೆಸಾರ್ಟ್ನತ್ತ ಮುಖ ಮಾಡಿದ್ದಾರೆ. ಶಾಸಕರಿಗೆ ಗಾಳ, ಶುರು ರೆಸಾರ್ಟ್ ರಾಜಕೀಯ. ರಾಜ್ಯದಲ್ಲಿ ರಾಜ್ಯಸಭೆ ವಿಧಾನ ಪರಿಷತ್ ಚುನಾವಣಾ ಅಖಾಡ ರಂಗೇರಿದೆ. 4 ರಾಜ್ಯಸಭೆ ಹಾಗೂ 7 ವಿಧಾನ ಪರಿಷತ್ ಸ್ಥಾನಗಳಿಗೆ ಚುನಾವಣೆ ನಡೆಯಲಿದ್ದು, ಅಭ್ಯರ್ಥಿಗಳು ಕದನಕ್ಕೆ ಧುಮುಕಿದ್ದಾರೆ. ರಾಜ್ಯಸಭೆಗೆ ಕಾಂಗ್ರೆಸ್ಸಿನ 3 ಅಭ್ಯರ್ಥಿಗಳು ಹಾಗೂ ಬಿಜೆಪಿ ಓರ್ವ ಅಭ್ಯರ್ಥಿ ನಾಮಪತ್ರವನ್ನು ಸಲ್ಲಿಸಿದ್ದಾರೆ. ಬಹುತೇಕ ಚುನಾವಣೆ ಆಗದೆ ರಾಜ್ಯಸಭೆ ಸದಸ್ಯರ ಆಯ್ಕೆಯಾಗಲಿದೆ. ಆದರೆ ಕಗ್ಗಂಟಾಗಿ ಕೂತಿರುವುದು ವಿಧಾನ ಪರಿಷತ್ನ ಎಲೆಕ್ಷನ್ ಮಾತ್ರ. ವಿಧಾನ ಪರಿಷತ್ನ 7 ಸ್ಥಾನಗಳಿಗೆ ಚುನಾವಣೆ ನಡೀತಾ ಇದೆ. ಹಾಲಿ 134 ಶಾಸಕರ ಬಲ ಹೊಂದಿರುವಂತಹ ಕಾಂಗ್ರೆಸ್ 5 ಅಭ್ಯರ್ಥಿಗಳನ್ನು ಅಖಾಡಕ್ಕಿಳಿಸಿದೆ. ಕೆಪಿಸಿಸಿ ಅಧ್ಯಕ್ಷರಾದ ಬಿಕೆ ಹರಿಪ್ರಸಾದ್, ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಆಪ್ತರಾದಂತಹ ಕಲಬುರಗಿಯ ತಿಪ್ಪಣ್ಣಪ್ಪ ಕಮಕನೂರ್, ಎಐಸಿಸಿ ಕಾರ್ಯದರ್ಶಿ ಪಿವಿ ಮೋಹನ್ ಮತ್ತು ಮಂಡ್ಯ ಮೂಲಕ ಶಿವಣ್ಣ ಮಳವಳ್ಳಿ ಅವರ ಜೊತೆಗೆ 5ನೇ ಅಭ್ಯರ್ಥಿಯಾಗಿ ಸಿಎಂ ಡಿಕೆಶಿ ಆಪ್ತರಾದ ವಿನಯ್ ಕಾರ್ತಿಕ್ ಕಣದಲ್ಲಿದ್ದಾರೆ. ಅತ ವಿರೋಧ ಪಕ್ಷ ಬಿಜೆಪಿ ತನ್ನ ಪಾಲಿನ 2 ಸೀಟುಗಳಿಗೆ ರಘು ಕೌಟಿಲ್ಯ ಮತ್ತು ಲಿಂಗರಾಜ್ ಪಾಟೀಲ್ರಿಂದ ನಾಮಪತ್ರವನ್ನು ಸಲ್ಲಿಸಿದೆ. ಆದರೆ ಬಿಜೆಪಿ ಮತ್ತು ಜೆಡಿಎಸ್ ಪಕ್ಷಗಳು ಎನ್ಡಿಎನ 3ನೇ ಅಭ್ಯರ್ಥಿಯಾಗಿ ಗೋವಿಂದರಾಜ್ ಅವರನ್ನ ಕಣಕ್ಕಿಳಿಸಿದೆ. ಇದರಿಂದ ರಾಜ್ಯಸಭೆಯಂತೆಯೇ ಪರಿಷತ್ಗೂ ಕೂಡ ನಡೆಯಬಹುದಾಗಿದ್ದ ಅವಿರೋಧ ಆಯ್ಕೆಯನ್ನ ಶಾಸಕರ ಮತದಾನದ ಹಂತಕ್ಕೆ ತಂದು ನಿಲ್ಲಿಸಿದ್ದಾರೆ. ವಿಧಾನ ಪರಿಷತ್ನ 7 ಸ್ಥಾನಗಳ ಪೈಕಿ ಕಾಂಗ್ರೆಸ್ 4, ಬಿಜೆಪಿ 2 ಸ್ಥಾನಗಳನ್ನು ಆರಾಮವಾಗಿ ಗೆಲ್ಲಬಹುದು. ಉಳಿದ 1 ಸ್ಥಾನಕ್ಕೆ ಕಾಂಗ್ರೆಸ್ ಹಾಗೂ ಜೆಡಿಎಸ್ 2 ಪಕ್ಷಗಳಿಗೆ ಬಹುಮತ ಇಲ್ಲ. ಹೀಗಾಗಿ ಬೇರೆ ಪಕ್ಷಗಳ ಶಾಸಕರ ಕಡೆ ಮುಖ ಮಾಡಬೇಕಾದಂತಹ ಅನಿವಾರ್ಯತೆ ಎದುರಾಗಿದೆ. ಹೀಗಾಗಿ ಕುದುರೆ ವ್ಯಾಪಾರ ನಡೆಯುವಂತಹ ಲಕ್ಷಣಗಳು ಕೂಡ ಎದ್ದು ಕಾಣ್ತಿವೆ. ಸಾಕ್ಷಿ ಮತಗಳಂದ್ರಿ ಸಹಜವಾಗಿ ಅಲ್ಲಿ ಮತ್ತೆ ಮತಗಳ ಖರೀದಿ ಶಾಸಕರ ಖರೀದಿ ಆ ರೀತಿ ಅಂತದಕ್ಕೆ ಆಸ್ಪದ ಕೊಟ್ಟಂತ ಆ ರೀತಿ ಪ್ರಶ್ನೆ ಬರೋದಿಲ್ಲ ಸರ್. ಯಾಕಂದ್ರೆ ಇದು ನಾವು ಆ ತರ ಖರೀದಿ ಮಾಡ್ತೀವಿ ಅಂತ ನಾನಂತೂ ನನಗೆ ಆ ಭರವಸೆ ಇಲ್ಲ. ಆ ರೀತಿ ಒತ್ತಾಯಪೂರ್ವಕವಾಗಿ ನಾನು ಶಾಸಕನಾಗಬೇಕು ಅನ್ನೋದು ಇಲ್ಲ. ಆತ್ಮಸಾಕ್ಷಿ ಪರವಾಗಿ ಸ್ನೇಹಪೂರ್ವಕವಾಗಿ ನಾವು ಕೇಳ್ತೇವೆ. ಅವ್ರು ಕೊಡ್ತಾರನ್ನೋ ಭರವಸೆ ಇದೆ. ಅಕಸ್ಮಾತ್ ಕೊಡದೇ ಇದ್ರು ಸಹ ನನಗೇನು ಚಿಂತೆ ಇಲ್ಲ. ನಾವು ಸೋತರು ಸಹ ಬಹಳ ಗೌರವದಿಂದ ನಾವು ಮುಂದಿನ ಚುನಾವಣೆ ಎದುರಿಸ್ತೇವೆ. ಕಾಂಗ್ರೆಸ್ 5ನೇ ಅಭ್ಯರ್ಥಿಗೆ 5 ಮತಗಳ ಕೊರತೆ ಇದ್ದು, ಬಿಜೆಪಿ ಉಚ್ಚಾಟಿತ ಶಾಸಕರಾದ ಹೆಬ್ಬಾರ್ ಮತ್ತು ಎಸ್ಟಿ ಸೋಮಶೇಖರ್ ಮತಗಳು ಸಿಗಲಿವೆ. ಆದರೂ ಕೂಡ 5ನೇ ಅಭ್ಯರ್ಥಿ ವಿನಯ್ ಕಾರ್ತಿಕ್ಗೆ 3 ಮತಗಳ ಕೊರತೆ ಎದುರಾಗಲಿದೆ. ಇತ್ತ ಜೆಡಿಎಸ್ಗೂ ಕೇವಲ 18 ಶಾಸಕರಿದ್ದಾರೆ. ಬಿಜೆಪಿ 2 ಅಭ್ಯರ್ಥಿ ಗೆಲ್ಲಲು ಬೇಕಾದಂತಹ ಮತಗಳನ್ನು ಬಿಟ್ಟು 6 ಮತಗಳು ಹೆಚ್ಚುವರಿಯಾಗಿ ಉಳಿಯಲಿ. ಈ ಮತಗಳು ಜೆಡಿಎಸ್ ಅಭ್ಯರ್ಥಿಗೆ ಬಿದ್ದರೂ ಕೂಡ ಇನ್ನೂ 4 ಮತಗಳ ಕೊರತೆ ಎದ್ದು ಕಾಣುತ್ತದೆ. ಹೀಗಾಗಿ ಜೆಡಿಎಸ್ನಿಂದ ಕಾಂಗ್ರೆಸ್ಗೆ ಅಥವಾ ಕಾಂಗ್ರೆಸ್ನಿಂದ ಜೆಡಿಎಸ್ಗೆ ಅಡ್ಡ ಮತದಾನ ಆಗುವ ಲಕ್ಷಣಗಳು ಕೂಡ ಕಾಣ್ತಿವೆ. ಅಲ್ಲ, ನಮಗೆ 5ರಿಂದ 6 ಮತ ಶಾರ್ಟೇಜ್ ಬರುತ್ತೆ. ವಾಟ್ ಅಬೌಟ್ ದ ಜೆಡಿಎಸ್? ಅವ್ರಿಗೆ 15 ಮೇಲೆ ಶಾರ್ಟೇಜ್ ಇದೆಯಲ್ಲ. ಸೊ ಇಟ್ ಈಸ್ ದ ಸಿಂಪಲ್ ಕ್ಯಾಲ್ಕುಲೇಷನ್. ನೋಡಿ, ನಾವು ಯಾರು ಪಕ್ಷಕ್ಕೆ ದುಡಿದಂತವರು, ಪಕ್ಷದ ಕಾರ್ಯಕರ್ತರು, ಪಕ್ಷದ ಬದ್ಧತೆ ಇರತಕ್ಕಂತ ವಿನಯ್ ಅವರನ್ನು ನಮ್ಮ ಪಕ್ಷದ ಖಜಾಂಚಿನ ಕ್ಯಾಂಡಿಡೇಟ್ ಮಾಡಿದೀವಿ. ವಾಟ್ ಅಬೌಟ್ ದ ಜೆಡಿಎಸ್? ಗೋವಿಂದರಾಜ್ಗೂ ಜೆಡಿಎಸ್ಗೆ ಏನ್ ಸಂಬಂಧ? ಅವ್ರೇನೋ ಫೈನಾನ್ಸ್ ಮಾಡೋದು ಇವ್ರಿಗೆ ಅನ್ನೋ ಕಾರಣಕ್ಕೆ ತಗೊಂಬಂದು ಲಾಸ್ಟ್ ಟೈಮ್ ಕ್ಯಾಂಡಿಡೇಟ್ ಮಾಡಿದ್ರು. ಅವರು ಕ್ಯಾಂಡಿಡೇಟ್ ಅನೌನ್ಸ್ ಮಾಡಿದ್ಮೇಲೆ ಅವ್ರಿಗೆ ಪಾರ್ಟಿ ಮೆಂಬರ್ಶಿಪ್ ಕೊಟ್ಟರು. ಪಾರ್ಟಿ ಅವರು ಜೆಡಿಎಸ್ನ ಯಾವಾಗಲೂ ವ್ಯಾಪಾರ ಮಾಡಿ ಕ್ಯಾಂಡಿಡೇಟ್ಗಳನ್ನ ಆಯ್ಕೆ ಮಾಡ್ತಾರೆ. ಜೆಡಿಎಸ್ಗೂ ನಮ್ಮ ಕೋಲಾರದ ಗೋವಿಂದರಾಜ್ಗೂ ಸಂಬಂಧ ಇಲ್ಲ. ಇವತ್ತು ನಾಟ್ ಅಟ್ ಆಲ್ ಜೆಡಿಎಸ್ ಮೆಂಬರ್ ಅಟ್ ಆಲ್. ಕೇವಲ ಅಡ್ಡ ಮತದಾನ ಅಲ್ಲದೆ ಚುನಾವಣೆಯಲ್ಲಿ ಮತದಾನ ಮಾಡದೆ ಕೆಲ ಶಾಸಕರು ಗೈರಾಗುವ ಸಾಧ್ಯತೆಗಳಿವೆ. ಹೀಗಾಗಿ ಪ್ರತಿಯೊಬ್ಬ ಶಾಸಕರಿಗೆ ವಿಪ್ ಜಾರಿ ಮಾಡಲು ಕಾಂಗ್ರೆಸ್, ಬಿಜೆಪಿ, ಜೆಡಿಎಸ್ ನಾಯಕರು ನಿರ್ಧರಿಸಿದ್ದಾರೆ. ಅಲ್ಲದೆ ಚುನಾವಣೆಗೆ ಮತದಾನದ ತರಬೇತಿ ನೆಪದಲ್ಲಿ ಶಾಸಕರನ್ನ ರೆಸಾರ್ಟ್ಗೆ ಶಿಫ್ಟ್ ಮಾಡಲು ತಯಾರಿ ಕೂಡ ನಡೀತಾ ಇದೆ. ಮತದಾನದ 2 ದಿನಕ್ಕೂ ಮುಂಚಿತವಾಗಿ ರೆಸಾರ್ಟ್ಗೆ ಶಾಸಕರು ಶಿಫ್ಟ್ ಆಗಲಿದ್ದಾರೆ. ಯಾವ ಅಭ್ಯರ್ಥಿಗೆ ಎಷ್ಟು ಮತಗಳನ್ನ ಯಾವ ಶಾಸಕರು ಹಾಕಬೇಕು, ಎಷ್ಟು ಶಾಸಕರ ಒಂದು ಗುಂಪು ಮಾಡಬೇಕು ಅಂತ ಆಯಾ ಪಕ್ಷದ ನಾಯಕರು ಚರ್ಚೆ ನಡೆಸಿದ್ದಾರೆ. ಖಂಡಿತ ನಮ್ಮಲ್ಲಿ ಯಾರು ಕೂಡ ಹೋಗುವಂತ ಮನಸ್ಥಿತಿಯವರು ಯಾರು ಇಲ್ಲ. ಅದರಿಂದ ನಾವು ನಮ್ಮ ಅಭ್ಯರ್ಥಿಗೆ ಪ್ರಯತ್ನ ಮಾಡಿ ಗೆಲ್ಲಿಸಲಿಕ್ಕೆ ಎಲ್ಲಾ ತರದ್ದು ಸ್ಟ್ರಾಟಜಿನೂ ಕೂಡ ಮಾಡ್ತಾರೆ ನಮ್ಮ ವರಿಷ್ಠರು, ನಾವೆಲ್ಲ ಸೇರಿ. ಯಾರು ಮಾಡ್ತಾರೆ ಅಂತ ಹೇಳಕ್ಕಾಗಲ್ಲ. ಕೆಲವರಂತೂ ಆತ್ಮಸಾಕ್ಷಿಯಿಂದ ಮತದಾನವನ್ನ ಮಾಡುವಂತವ್ರಿದ್ದಾರೆ. ನಾವ್ ಹೆಸರೆಲ್ಲ ಹೇಳಕ್ ಹೋಗೋದಿಲ್ಲ, ನೋಡೋಣ ಬರೋದಿಲ್ಲ.
ಈ ವಿಧಾನ ಪರಿಷತ್ ಚುನಾವಣೆ ಮುಂದಿನ 2028ರ ರಾಜಕೀಯ ದಿಕ್ಸೂಚಿಯಾಗಿ ಕಾಣಿಸ್ತಾ ಇದೆ. ಒಂದು ಸ್ಥಾನಕ್ಕೆ ನಡೆಸಿರುವಂತಹ ಪೈಪೋಟಿಯಲ್ಲಿ ಯಾವ ಪಕ್ಷ ಗೆಲ್ಲುತ್ತೆ ಆ ಪಕ್ಷ ಮುಂದಿನ ಚುನಾವಣೆಯಲ್ಲಿ ಗೆಲ್ಲುವ ಸಾಧ್ಯತೆಗಳಿವೆ. ಯಾಕಂದ್ರೆ ಶಾಸಕರು ಆ ಪಕ್ಷದ ಪರವಾಗಿ ಇದ್ದಾರೆ ಎಂದರ್ಥ. ಹೀಗಾಗಿ ನಮ್ಮ ಶಾಸಕರನ್ನ ಭದ್ರ ಮಾಡಿಕೊಳ್ಳಲು 3 ಪಕ್ಷಗಳು ಪ್ರಯತ್ನವನ್ನು ನಡೆಸಿವೆ. ಬಸವರಾಜ್ ಚಲಂತಿಮಠ್, ಪೊಲಿಟಿಕಲ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ.